ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಪ್ಪಾಯ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಶ್ರೀಧರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಪ್ಪಾಯ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಪಪ್ಪಾಯ ಹಣ್ಣು ಇವತ್ತು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ. ಅದರಲ್ಲಿ ಇರತಕ್ಕಂತಹ ಪೋಷಕಾಂಶಗಳ ಕಾರಣದಿಂದಾಗಿ ಇದರ ಸೇವನೆ ಹೆಚ್ಚಾಗ್ತಾ ಇದೆ. ಅನೇಕ ರೋಗಗಳಿಗೆ ಇದು ಮದ್ದಾಗಿಯೂ ಕೂಡ ಕೆಲಸವನ್ನು ಮಾಡುತ್ತೆ. ಆ ಕಾರಣದಿಂದಾಗಿ ಪಪ್ಪಾಯಕ್ಕೆ ಇವತ್ತು ಹೆಚ್ಚು ಬೇಡಿಕೆ ಇದೆ. ಈ ಸಂದರ್ಭದಲ್ಲಿ ಪಪ್ಪಾಯ ಬೆಳೆಯನ್ನು ವರ್ಷಪೂರ್ತಿ ಮಾಡುವ ಮೂಲಕ ನಮ್ಮ ಕೃಷಿಕರು ಆದಾಯವನ್ನು ಮಾಡಿಕೊಳ್ಬಹುದು. ಈ ನಿಟ್ಟಿನಲ್ಲಿ ಪಪ್ಪಾಯ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಯಾವ್ಯಾವು ಇದ್ದಾವೆ, ಹೇಗೆ ಮಾಡಬೇಕು, ಯಾವೆಲ್ಲ ತಳಿಗಳು ಇದ್ದಾವೆ, ಮತ್ತು ಯಾವ ಸಂದರ್ಭದಲ್ಲಿ ಪಪ್ಪಾಯ ಬೆಳೆಯನ್ನು ಬೆಳೆಯುವಂಥದ್ದು ಹೆಚ್ಚು ಸೂಕ್ತ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಹಣ್ಣು ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಶ್ರೀಧರ್ ಅವರು. ಶ್ರೀಧರ್ ಅವರೇ, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಪಪ್ಪಾಯ ಹಣ್ಣು ಬಹಳ ಹಿಂದಿನಿಂದಲೂ ಕೂಡ ನಾವು ಬಳಕೆಯನ್ನು ಮಾಡ್ತಾ ಇದ್ವಿ. ಇತ್ತೀಚೆಗೆ ವಾಣಿಜ್ಯಿಕ ಸ್ವರೂಪವನ್ನು ಪಡೆದುಕೊಂಡಿದೆ. ಇದೊಂದು ವಾಣಿಜ್ಯ ಬೆಳೆಯಾಗಿ ಪರಿವರ್ತನೆಯನ್ನು ಹೊಂದಿದೆ. ಈ ಪಪ್ಪಾಯ ಬೆಳೆಯ ಒಂದು ಪರಿಚಯವನ್ನು ನಮ್ಮ ಕೇಳುಗರಿಗಾಗಿ ತಾವು ಮಾಡಿಕೊಡಿ. ಪಪ್ಪಾಯ ಬೆಳೆ ಮೂಲತಃ ಅಮೆರಿಕದ ಬೆಳೆ ಅಂತಲೇ ಹೇಳ್ಬೋದು. ಆದರೆ ನಮ್ಮ ಈ ಭಾಗದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಹಿಂದೆನೇ ಬೆಳೆಯನ್ನು ಇಲ್ಲಿ ಪರಿಚಯ ಮಾಡಿಕೊಡ್ಲಾಗಿದೆ. ಮತ್ತು ಈಗ ಇದರ ಪೋಷಕಾಂಶಗಳ ವಿಚಾರಕ್ಕೆ ನಾವು ಮಹತ್ವವನ್ನು ಕೊಡೋದಾದರೆ ಸಾಕಷ್ಟು ಒಳ್ಳೆಯ ಅಂಶಗಳನ್ನು ಇದರಲ್ಲಿ ಕಾಣ್ಬೋದು. ಮುಖ್ಯವಾಗಿ ಹಣ್ಣು ತುಂಬ ಕಡು ಕೆಂಪದ ಬಣ್ಣದ ಆಗಿರೋದ್ರಿಂದ ಇದರಲ್ಲಿ ಕೆರೋಟಿನಾಯ್ಡ್ನ ಅಂಶ ತುಂಬ ಹೆಚ್ಚಾಗಿ ಇರುತ್ತೆ ಅಂತ ಹೇಳ್ಬೋದು. ಈ ಕೆರೋಟಿನಾಯ್ಡ್ನ ಅಂಶ ಹೆಚ್ಚಾಗಿರೋದ್ರಿಂದ ನಮಗೆ ಕಣ್ಣಿನ ಆರೋಗ್ಯಕ್ಕೆ ತುಂಬ ಅನುಕೂಲಕಾರಿಯಾಗಿರುತ್ತೆ. ಮತ್ತು ಇದ್ರ ಜೊತೆಯಲ್ಲೇ ಇದರಲ್ಲಿ ತುಂಬ ಕ್ಯಾಲೋರೀಸ್ ಕೂಡ ಇರೋದ್ರಿಂದ ನಮಗೆ ಶಕ್ತಿಯನ್ನು ಕೂಡ ತಂದುಕೊಡ್ಲಿಕ್ಕೆ ಸಹಾಯ ಆಗ್ತದೆ. ಹಾಗೆ ಇದರಲ್ಲಿ ಹೆಚ್ಚಿನ ಫೈಬ್ರಸ್ ಕಂಟೆಂಟ್ ಇರೋದ್ರಿಂದ, ನಾರಿನಾಂಶ ಹೆಚ್ಚಾಗಿರೋದ್ರಿಂದ ಏನಾಗುತ್ತೆ, ಜೀರ್ಣಾಂಗ ಕ್ರಿಯೆಯಲ್ಲೂ ಕೂಡ ಇದು ತುಂಬ ಅನುಕೂಲವನ್ನು ಮಾಡಿಕೊಡ್ತದೆ. ಮುಖ್ಯವಾಗಿ ನೋಡೋದಾದರೆ ಇದರಲ್ಲಿ ಕೆಲವೊಂದು ಎನ್ಸೈಮ್ಸ್ ಕೂಡ ಇದೆ, ಪ್ರೋಟೋಲೈಟಿಕ್ ಎನ್ಸೈಮ್ಸ್ ಅಂತ ಹೇಳಿ ನಾವು ಕರಿತೀವಿ. ಕನಿಷ್ಠ 100 ಗ್ರಾಮ್ ಆದರೂ ನಾವು ಒಂದು ದಿನಕ್ಕೆ ಒಬ್ಬ ಮನುಷ್ಯ ಸೇವನೆಯನ್ನು ಮಾಡಬೇಕು. ಇದರಿಂದ ತುಂಬ ಅನುಕೂಲಗಳಾಗುತ್ತೆ ಅಂತ ನಾವು ಹೇಳ್ತೀವಿ. ಈ ಪ್ರೋಟೋಲೈಟಿಕ್ ಎನ್ಸೈಮ್ನ ನಾವು ಈ ಹಣ್ಣಿನ ಮುಖಾಂತರವಾಗಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಜೀರ್ಣಾಂಗ ಕ್ರಿಯೆಯಲ್ಲಿ, ಅದರಲ್ಲೂ ಯಾರು ನಾನ್ ವೆಜ್ ಇದ್ದಾರೆ ಅಂಥವ್ರಿಗೆ ಹೆಚ್ಚಾಗಿ ನಾವು ಮಾಂಸಾಹಾರವನ್ನು ಸೇವಿಸಿದಾಗ ಏನಾಗುತ್ತೆ, ಈ ಪ್ರೋಟೋಲೈಟಿಕ್ ಎನ್ಸೈಮ್ಸು ಅದನ್ನು ಬೇಗ ಜೀರ್ಣಿಸ್ಕೊಳ್ಳಿಕ್ಕೆ ಶಕ್ತಿಯನ್ನು ತಂದುಕೊಡುತ್ತೆ. ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ನಾವು ಹಣ್ಣನ್ನು ನೇರವಾಗಿ ಸೇವನೆ ಅಷ್ಟೇ ಅಲ್ಲದೆ ಏನಾಗುತ್ತೆ, ಇದರಿಂದ ಮೇಲ್ಗಡೆ ಹಾಲು ನಾವು ನೋಡಿರ್ಬೋದು, ಕಾಯಿ ಇರುವಾಗ ಸ್ವಲ್ಪ ಅದ್ರ ಮೇಲೆ ಸ್ಕ್ರ್ಯಾಚ್ ಆದರೂ ಕೂಡ ಹಾಲಿನ ಅಂಶವನ್ನು ನಾವು ಕಾಣ್ತೀವಿ. ಅದು ಲೇಟೆಕ್ಸ್ ಅಂತ ಹೇಳಿ ಅದು ಗಮ್ಮಿನ ರೂಪದಲ್ಲಿ ಅದು ಹೊರಗೆ ಬರುತ್ತೆ. ಅದನ್ನು ಕೂಡ ನಾವು ಕೆಲವೊಂದು ಕಾಸ್ಮೆಟಿಕ್ಸ್ ತಯಾರಿಕೆಯಲ್ಲೂ ಕೂಡ ಅದನ್ನು ಬಳಸ್ತಾ ಇದ್ದಾರೆ. ಫೇಸ್ ಕ್ರೀಮ್ಗಳಾಗ್ಬೋದು ಅಥವಾ ಫೇಸ್ ಮಾಸ್ಕ್ ಆಗ್ಬೋದು. ಈ ರೀತಿಯಾಗಿ ಇದರಿಂದನೂ ಕೂಡ ಸಾಕಷ್ಟು ಸೌಂದರ್ಯ ವರ್ಧಕಗಳಾಗಿ ಬಳಸೋದ್ರಿಂದ ಅನುಕೂಲಗಳಿದೆ ಅಂತ ಹೇಳ್ಬೋದು. ಹೀಗೆ ಈ ಅನೇಕ ಪೋಷಕಾಂಶಗಳ ಕಾರಣದಿಂದಾಗಿಯೂ ಕೂಡ ಈ ಪಪ್ಪಾಯ ಅನ್ನುವಂಥದ್ದು ಇವತ್ತು ಹೆಚ್ಚಿನ ಬೇಡಿಕೆ ಇರತಕ್ಕಂಥ ಒಂದು ಹಣ್ಣಾಗಿ ಪರಿಣಮಿಸಿದೆ. ಇನ್ನು ಬೇರೆ ಹಣ್ಣಿನ ಬೆಳೆಗಳಿಗಿಂತಲೂ ಕೂಡ ಈ ಪಪ್ಪಾಯ ಬೆಳೆ ಅನ್ನುವಂಥದ್ದು ಹೇಗೆ ಭಿನ್ನವಾಗಿರುತ್ತೆ, ಬೇರೆ ಹಣ್ಣುಗಳನ್ನು ಬೆಳೆಯೋದಕ್ಕಿಂತಲೂ ಪಪ್ಪಾಯವನ್ನು ಬೆಳೆದಂತಹ ಕೃಷಿಕರಿಗೆ ಏನೆಲ್ಲ ಅನುಕೂಲಗಳು ಲಭಿಸುತ್ತೆ ಅಂತೀರಿ? ಸಾಮಾನ್ಯವಾಗಿ ಏನಾಗುತ್ತೆ, ಯಾವುದೇ ಹಣ್ಣಿನ ಬೆಳೆಯನ್ನು ಮಾಡೋದಾದರೆ ಬಹುವಾರ್ಷಿಕ ಅಥವಾ ದೀರ್ಘಾವಧಿ ಬೆಳೆಗಳಂತಲೇ ಹೇಳ್ತೀವಿ. ಇದರಿಂದ ಏನಾಗುತ್ತೆ, ಈಗ ನಾವು ಉದಾಹರಣೆಗೆ ಒಂದು ಮಾವು ಅಥವಾ ಸಪೋಟ ಈ ರೀತಿ ನಾವು ಹಣ್ಣುಗಳನ್ನು ಹೋಲಿಕೆಯಾಗಿ ತೊಗೊಂಡ್ರೆ ಏನಾಗುತ್ತೆ, ಬಹುವಾರ್ಷಿಕ ಬೆಳೆಗಳಾಗಿರೋದ್ರಿಂದ ನಾವು ನಾಟಿ ಮಾಡಿದ್ಮೇಲೆ ಕನಿಷ್ಠ ಒಂದು 4 ವರ್ಷದವರೆಗೂ ಆದರೂ ಕೂಡ ನಾವು ಕಾಯಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ ನಮ್ಗೆ ಯಾವುದೇ ಥರದ ಫಸಲು ಇರೋದಿಲ್ಲ. ಮತ್ತು ಇನ್ನೊಂದೇನಾಗುತ್ತೆ, ಬಹುವಾರ್ಷಿಕ ಬೆಳೆಗಳನ್ನು ನಾವು ಆಯ್ಕೆ ಮಾಡಿಕೊಂಡಾಗ ನಾವು ತುಂಬ ಅಧಿಕ ಸಾಂದ್ರ ಬೇಸಾಯ ಪದ್ಧತಿಯನ್ನು ಅಳವಡಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಧಿಕ ಸಾಂದ್ರ ಪದ್ಧತಿ ಅಂತಂದರೆ ಅದರಲ್ಲಿ ನಾವು 1 ಎಕರೆಗೆ ಅಧಿಕ ಸಂಖ್ಯೆಯಲ್ಲಿ ಗಿಡಗಳನ್ನು ನಾಟಿ ಮಾಡ್ತಾ ಹೋಗೋದು ಅಥವಾ ಕಡಿಮೆ ಹಂತರದಲ್ಲಿ ಗಿಡಗಳನ್ನು ನಾಟಿ ಮಾಡೋದು, ಇದು ತುಂಬ ಕಷ್ಟ ಆಗ್ತದೆ ಬಹುವಾರ್ಷಿಕ ಬೆಳೆಗಳಿಗೆ ನಾವು ಆಯ್ಕೆ ಮಾಡಿಕೊಂಡಾಗ. ಈಗ ಮಾವು ಅದರಲ್ಲೆಲ್ಲ ಹೋದಾಗ ನಾವೇನಾಗುತ್ತೆ, ಕನಿಷ್ಠ 10 ಮೀಟರ್ನಾದ್ರೂ ನಾವು ಒಂದು ಸಾಲಿಂದ ಸಾಲಿಗೆ ಅಥವಾ ಗಿಡದಿಂದ ಗಿಡಕ್ಕೆ ನಾವು ದಾಯವನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದರಿಂದ ನಾವು ಗರಿಷ್ಠ ಅಂತಂದ್ರೂ ಕೂಡ ನಾವು 40ರಿಂದ 50 ಅಥವಾ 56 ಗಿಡಗಳನ್ನ ನಾವು 1 ಎಕರೆಗೆ ನಾಟಿ ಮಾಡಬಹುದು. ಇದರಿಂದ ಏನಾಗುತ್ತೆ, ಕಡಿಮೆ ಹಿಡುವಳಿಯನ್ನು ಹೊಂದಿರುವಂಥ ರೈತರಿಗೆ ಈ ರೀತಿ
ದೀರ್ಘಾವಧಿ ಹಣ್ಣಿನ ಬೆಳೆಗಳನ್ನು ಕೃಷಿ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ಯಾಕೆಂದರೆ ಅವರ ಸೋಷಿಯೋ ಎಕನಾಮಿಕ್ ನೀಡ್ಸ್ ಅಂತ ಏನು ಹೇಳ್ತೀವಿ, ಒಬ್ರಿಗೆ ಒಂದು ಸಂಸಾರವನ್ನು ನಿಗಿಸ್ಲಿಕ್ಕೆ ಒಂದು ವರ್ಷಕ್ಕೆ ಏನೆಲ್ಲ ಆದಾಯ ಬೇಕಾಗುತ್ತೆ ಅದನ್ನು ಕಡಿಮೆ ಹಿಡುವಳಿಯಲ್ಲಿ ಅಥವಾ ಈ ಹಣ್ಣಿನ ಬೆಳೆಗಳನ್ನು ಮಾಡೋದ್ರಿಂದ ನೀಗಿಸ್ಲಿಕ್ಕೆ ಅಥವಾ ಮುಂದುವರಿಸಲಿಕ್ಕೆ ಕಷ್ಟ ಆಗ್ಬೋದು. ಇಂಥ ಉದಾಹರಣೆಗಳಿದ್ದಲ್ಲಿ ಎಲ್ಲಿ ನಮಗೆ ಕಡಿಮೆ ಹಿಡುವಳಿ ಇದೆ, ಎಲ್ಲಿ ನಾವು ಹಣ್ಣಿನ ಬೆಳೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಇಂಥ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಿಂದ, ಬಾಳೆ ಆಗ್ಬೋದು ಅಥವಾ ಪಪ್ಪಾಯ ಆಗಲಿ, ಈ ರೀತಿ ಬೆಳೆಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಕಡಿಮೆ ದಾಯದಲ್ಲಿ ನಾವು ಸಾಗುವಳಿಯನ್ನು ಮಾಡ್ಬೋದು. ಮತ್ತು ಆಮೇಲೆ ಹೆಚ್ಚಿನ ಸಾಂದ್ರ ಬೇಸಾಯ ಪದ್ಧತಿಯನ್ನು ಕೂಡ ಎಲ್ಲ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕಡಿಮೆ ಇಳುವಳಿಯಲ್ಲಿ ಅಧಿಕ ಇಳುವರಿಯನ್ನು ಕೂಡ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಲ್ಲಿ ನೋಡಿದ್ರೆ ನಾವೇನಾಗುತ್ತೆ, ಆರ್ಥಿಕವಾಗಿ ಒಂದು ಒಳ್ಳೆಯ ಲಾಭದಾಯಕ ಕೃಷಿಯನ್ನು ನಾವು ಈ ಥರದ ಬೆಳೆಗಳಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಪಪ್ಪಾಯ ಬೆಳೆಯನ್ನು ಬೆಳೀಲಿಕ್ಕೆ ಯಾವ ಮಣ್ಣು ಸೂಕ್ತವಾಗಿರುತ್ತೆ? ಮತ್ತು ಈ ಒಂದು ಪಪ್ಪಾಯ ಬೆಳೆಯನ್ನು ಮಾಡಬೇಕು ಅಂತ ಅಂದಾಗ ಭೂಮಿಯನ್ನು ನಮ್ಮ ಕೃಷಿಕರು ಹೇಗೆ ತಯಾರಿಯನ್ನು ಮಾಡಿಕೊಳ್ಬೇಕಾಗತ್ತೆ? ಪಪ್ಪಾಯ ಕೃಷಿಗೆ ಸಾಮಾನ್ಯವಾಗಿ ನಮಗೆ ಮರಳು ಮಿಶ್ರಿತ ಗೋಡು ಮಣ್ಣು ಅಂತ ಏನು ಹೇಳ್ತೀವಿ, ಅಥವಾ ಕೆಂಪು ಮರಳು ಮಿಶ್ರಿತ ಗೋಡು ಮಣ್ಣು ಆಗಿರ್ಬೋದು, ಈ ಥರದ ಮಣ್ಣಿನಲ್ಲಿ ತುಂಬ ಚೆನ್ನಾಗಿ ಬೆಳೆದು ಬರುತ್ತೆ. ಹಾಗೆ ಎಲ್ಲಿ ತುಂಬ ಕಡಿಮೆ ಮಳೆ ಬೀಳುವಂಥ ಪ್ರದೇಶಗಳಿರುತ್ತೆ ಅಥವಾ ಗುಡ್ಡಗಾಡು ಪ್ರದೇಶಗಳಿರುತ್ತೆ, ಕೆಲವೊಂದು ಮಣ್ಣಿನಲ್ಲಿ ನಾವು ಕೃಷಿ ಬೇಸಾಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಹೆಚ್ಚಾಗಿ ಕಲ್ಲಿನ ಅಂಶ ಇರ್ಬೋದು ಅಥವಾ ಫಲವತ್ತತೆ ಕಡಿಮೆ ಇರುವಂಥ ಮಣ್ಣುಗಳಲ್ಲಿ ನಾವು ಕೃಷಿಯನ್ನು ಬೇಸಾಯವಾಗಿ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಈಗ ಕೃಷಿ ಅಂತಂದರೆ ನಾನು ಮುಖ್ಯವಾಗಿ ಹೇಳೋದು, ಈಗ ಮೆಕ್ಕೆಜೋಳ ಇರ್ಬೋದು ಅಥವಾ ರಾಗಿ ಇರ್ಬೋದು ಅಥವಾ ಭತ್ತ ಇರ್ಬೋದು, ಈ ಥರದ ಕೃಷಿ ಮಾಡಲಿಕ್ಕೆ ಅಂಥ ಮಣ್ಣಿನಲ್ಲಿ ಕಷ್ಟ ಆಗಬಹುದು. ಆದರೆ ತುಂಬ ಸುಲಭವಾಗಿ ಪಪ್ಪಾಯ ಬೆಳೆಯನ್ನು ಆ ಥರದ ಮಣ್ಣಿನಲ್ಲೂ ಕೂಡ ಮಾಡಲಿಕ್ಕಾಗತ್ತೆ. ಫಲವತ್ತತೆ ಹೆಚ್ಚಾಗಿರುವಂಥ ಮಣ್ಣುಗಳಲ್ಲಿ ಇನ್ನೂ ಹೆಚ್ಚಿನ ಇಳುವರಿಯನ್ನು ತಗೊಳ್ಳಿಕ್ಕೆ ಅಥವಾ ಇನ್ನೂ ಅಧಿಕ ಸಾಂದ್ರದಲ್ಲಿ ನಾವು ಗಿಡಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಇವತ್ತು ಬೇರೆ ಬೇರೆ ವಿಧದ ಸುಧಾರಿತ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಪಪ್ಪಾಯ ಬೆಳೆಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಸುಧಾರಿತ ತಳಿಗಳು ಇದ್ದಾವೆ ಮತ್ತು ಅವುಗಳ ವೈಶಿಷ್ಟ್ಯತೆ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡಿ. ಪಪ್ಪಾಯ ಬೆಳೆಯಲ್ಲಿ ಸಾಕಷ್ಟು ವಿವಿಧವಾದಂಥ ತಳಿಗಳು ನಮಗೆ ಕಾಣುತ್ತೆ. ಅದರಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು ಮತ್ತು ತುಂಬ ವಾಣಿಜ್ಯವಾಗಿ ಅಥವಾ ತುಂಬ ಕಮರ್ಷಿಯಲ್ ಆಗಿ ನಾವು ಬೆಳೆಯನ್ನು ಮಾಡಬೇಕು ಅಂತಾದರೆ ಕೆಲವು ತಳಿಗಳು ತುಂಬ ಸೂಕ್ತ ಅಂತ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ ರೆಡ್ ಲೇಡಿ ಅಂತ ಹೇಳಿ ಕರೀತಾರೆ, ಅಥವಾ ಅದನ್ನು ರೆಡ್ ಲೇಡಿ 786 ಅಂತಲೂ ಕೂಡ ಕರೀತಾ ಇದ್ದಾರೆ. ತುಂಬ ಹಳೆ ತಳಿ ಇದು. ಮುಂಚೆ ಎಲ್ಲ ಏನಾಗಿತ್ತು, ಪಪ್ಪಾಯ ಅಂತಂದರೆ ಇದೊಂದೇ ಸೀಮಿತವಾದಂಥ ತಳಿಯಾಗಿತ್ತು, ರೆಡ್ ಲೇಡಿ 786 ಅನ್ನುವಂಥದ್ದು. ಇದು ತಳಿ ತುಂಬ ಉತ್ತಮವಾಗಿದೆ. ಇದರ ಹಣ್ಣಿನ ಗುಣಮಟ್ಟ ತುಂಬ ಚೆನ್ನಾಗಿದೆ. ನಮಗೆ ಸರಿಸುಮಾರು ಪ್ರತಿ ಹಣ್ಣು ಕೂಡ 1.5 kg-ಯಿಂದ 2 kg ಗಾತ್ರದ ಹಣ್ಣುಗಳನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ರೈತರಿಗೆ ಬಹುವಾರ್ಷಿಕ ಬೆಳೆಗಳಿಗೆ ಹೋದರೆ ಏನಾಗುತ್ತೆ, ವರ್ಷಕ್ಕೆ ಒಂದೇ ಬೆಳೆ, ಈಗ ಮಾವಿನ ಅಂತ ಬೆಳೆಗಳು ತೊಗೊಂಡಾಗ ಏನಾಗುತ್ತೆ, ವರ್ಷಕ್ಕೆ ಒಂದು ಬೆಳೆ ಮಾತ್ರ ತಗೊಳ್ಳಿಕ್ಕೆ ಸಾಧ್ಯ. ಈ ಪಪ್ಪಾಯ ಬೆಳೆಯಲ್ಲಿ ಏನಾಗುತ್ತೆ, ನಾವು ನಾಟಿ ಮಾಡಿ ಸುಮಾರು 8ರಿಂದ 9 ತಿಂಗಳ ನಂತರ ನಾವು ಪಪ್ಪಾಯ ಇಳುವರಿಯನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಾನು ಈಗೇನು ಹೇಳಿದೆ ರೆಡ್ ಲೇಡಿ 786 ಅಂತ, ಈ ತಳಿ ನಾಟಿ ಮಾಡಿದ 8ರಿಂದ ಅಥವಾ 9 ತಿಂಗಳಲ್ಲಿ ನಮಗೆ ಮೊದಲನೇ ಕಟಾವು ಶುರುವಾಗುತ್ತೆ. ಈ ರೀತಿಯಾಗಿ ಪ್ರತಿ 15 ದಿವಸ ಅಥವಾ 20 ದಿವಸಕ್ಕೆ ಒಮ್ಮೆ ನಾವು ಕಟಿಂಗ್ ಹಾರ್ವೆಸ್ಟ್ ನಾವು ಮಾಡ್ತಾ ಹೋಗ್ಬೋದು. ಈ ರೀತಿಯಾಗಿ ನೋಡೋದಾದ್ರೆ ನಮಗೆ ಸರಿಸುಮಾರು ಒಂದು ಗಿಡದಿಂದ ನಾವು 50ರಿಂದ 60 kg ಇಳುವರಿ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಒಂದು ಎಕರೆಗೆ ಸುಮಾರು ನಮಗೆ 70ರಿಂದ 82 ಟನ್ನಷ್ಟು ಇಳುವರಿಯನ್ನು ತಗೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ರೆಡ್ ಲೇಡಿ ಹೊರತಾಗಿ ಬೇರೆ ತಳಿಗಳಲ್ಲೂ ಕೂಡ ಪರಿಚಯ ಆಗಿದೆ. ಅದರಲ್ಲಿ ಇನ್ನೊಂದು ಮುಖ್ಯವಾದದ್ದು ಅಂತ ಹೇಳಿದ್ರೆ 15 ನಂಬರ್ ಅಂತ ಹೇಳಿ ಕರಿತೀವಿ, ಅಥವಾ 15 ನಂಬರ್ ಅಂತಲೂ ಕೂಡ ಕರಿತಾ ಇದ್ದಾರೆ. ಇದು ಮುಖ್ಯವಾಗಿ ನಮಗೆ ಮಹಾರಾಷ್ಟ್ರದಿಂದ ಬಂದಂಥ ತಳಿಯಾಗಿದೆ. ಸಾಕಷ್ಟು ಜನ ರೈತರೇ ಕಂಡುಕೊಂಡಂಥ ತಳಿ ಅಂತಲೇ ಹೇಳ್ಬೋದು. ಇದರಲ್ಲೂ ಕೂಡ ನಮಗೆ ಉತ್ತಮ ಗಾತ್ರದ ಹಣ್ಣನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಮತ್ತು ಕನಿಷ್ಠ ಅಂದರೆ 2 kg-ಯಿಂದ ಹಿಡಿದು 4 kg-ವರೆಗೂ ತೂಗುವಂಥ ಒಂದು ಹಣ್ಣಿನ ಗಾತ್ರವನ್ನು ನಾವು ನೋಡಲಿಕ್ಕೆ ಈ ವೆರೈಟಿಯಲ್ಲಿ ಸಾಧ್ಯ ಇದೆ. ಇನ್ನೊಂದು ಶ್ರೇಷ್ಠವಾದಂಥ ಗುಣ ಏನು ಅಂತಂದರೆ, ನಮಗೆ ರೆಡ್ ಲೇಡಿಯಲ್ಲಿ ಅತಿ ಬೇಗ ನಾವು ರೋಗವನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ರೋಗವನ್ನು ಹತೋಟಿ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ರೆಡ್ ಲೇಡಿ ಅನ್ನೋ ಒಂದು ತಳಿಯಲ್ಲಿ. ಆದರೆ 15 ನಂಬರ್ ಅಂತ ನಾನು ಹೇಳಿದೆ, ಈ ತಳಿಯಲ್ಲಿ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ, ಹಾಗೆ ಮುಖ್ಯವಾಗಿ ಕಾಣಿಸ್ಕೊಳ್ಳುವಂಥ ರಿಂಗ್ ಸ್ಪಾಟ್ ವೈರಸ್ ಅಂತ ಏನು ಹೇಳ್ತೀವಿ, ಆ ರೋಗ ತುಂಬ ಕಡಿಮೆ ಕಾಣಿಸ್ಕೊಳ್ಳೋದ್ರಿಂದ ನಮಗೇನಾಗುತ್ತೆ, ಹತೋಟಿ ಮಾಡುವಂಥದ್ದು ಕೂಡ ಶ್ರಮ ಕಡಿಮೆ ಆಗ್ತದೆ. ಹಾಗೆ ಅಧಿಕ ಇಳುವರಿಯನ್ನು ಕೂಡ ನಾವು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಈ ಕಾರಣಕ್ಕಾಗಿ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ರೈತರು ರೆಡ್ ಲೇಡಿಯಿಂದ 15 ನಂಬರ್ ಅನ್ನೋ ಒಂದು ಈ ತಳಿ ಕಡೆ ವಾಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವಿಷಯ ಈ ವಿಚಾರವಾಗಿ ಹೇಳೋದಾದರೆ, 15 ನಂಬರಿನ ಹಣ್ಣಿನ ಏನಾಗುತ್ತೆ, ಶೇಖರಣಾ ಸಾಮರ್ಥ್ಯ ಅಂದರೆ ನಾವು ಶೆಲ್ಫ್ ಲೈಫ್ ಅಂತ ಹೇಳಿ
ಕರಿತೀವಿ, ಎಷ್ಟು ದಿನಗಳ ಹೊರಗೆ ಇದನ್ನು ಕಾಯ್ದಿರಿಸಲಿಕ್ಕೆ ಸಾಧ್ಯ ಇದೆ ಒಂದ್ಸತಿ ಕಟಾವು ಮಾಡಿದ್ಮೇಲೆ ಅನ್ನೋದನ್ನ ನೋಡೋದಾದರೆ ರೆಡ್ ಲೇಡಿ ತಳಿಗಿಂತ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಹಾಗಾಗಿ ಏನಾಗುತ್ತೆ, ದೂರದ ಮಾರ್ಕೆಟ್ಗಳ ಬಗ್ಗೆ ಆಲೋಚನೆ ಮಾಡೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು. ಹತ್ತಿರದ ಮಾರ್ಕೆಟ್ ಏನಿದೆ, ಡೊಮೆಸ್ಟಿಕ್ ಮಾರ್ಕೆಟ್ ಅಂತ ಏನು ಹೇಳ್ತೀವಿ ನಾವು, ಆ ಮಾರ್ಕೆಟ್ನಲ್ಲಿ ಇದನ್ನು ಹಣ್ಣನ್ನು ನಾವು ಮಾರಾಟ ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತ. ಮತ್ತೆ ಇದನ್ನು ಹೊರತಾಗಿ ಇನ್ನೊಂದು ಈಗ ಪ್ರೈವೇಟ್ ಕಂಪನಿಯ ಒಂದು ತಳಿ ಕೂಡ ಲಭ್ಯ ಇದೆ, ಅದು WS46 ಅಂತ ಹೇಳಿ ಕರಿತೀವಿ. ಇದನ್ನ WS46 ಅಥವಾ ವೆಲ್ಕಮ್ ಸೀಡ್ 46 ಅಂತಾನೂ ಕೂಡ ಕರೀತಾರೆ. ಈ ತಳಿಯನ್ನು ಕೂಡ ಒಳ್ಳೆ ಇಳುವರಿಯನ್ನು ತಗೊಳ್ಳೋದಕ್ಕೆ ಸಾಧ್ಯ ಇದೆ. ಮತ್ತೆ ಈ ತಳಿಯಿಂದನೂ ಕೂಡ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಾಗಿರೋದ್ರಿಂದ ನಾವು ಪಪಾಯ ಬೇಸಾಯ ಮಾಡಲಿಕ್ಕೆ ತುಂಬಾ ಅನುಕೂಲವಾಗಿದೆ ಅಂತ ಹೇಳ್ಬೋದು. ಈ ತಳಿಯಲ್ಲೂ ಕೂಡ ನಾವು ಸರಿಸುಮಾರು 80 ರಿಂದ 90 ಟನ್ ಅಷ್ಟು ಇಳುವರಿ ನಾವು ಪ್ರತಿ ಎಕರೆಗೆ ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. 15 ನಂಬರ್ನಲ್ಲಿ ಅದಕ್ಕೂ ಹೆಚ್ಚಾಗಿ ನಾವು ಇಳುವರಿಯನ್ನು ತಗೋಬಹುದು. ಸುಮಾರು 90 ರಿಂದ 110 ಟನ್ ಇಳುವರಿಯನ್ನು ಕೂಡ ನಾವು ತಗೊಳ್ಳಲಿಕ್ಕೆ ಸಾಧ್ಯ ಇದೆ. ಹೀಗೆ ಪಪ್ಪಾಯ ಬೆಳೆಯಲ್ಲಿಯೂ ಕೂಡ ಸುಧಾರಿತ ತಳಿಗಳು ಇವತ್ತು ಇದ್ದಾವೆ. ರೆಡ್ ಲೇಡಿ ಅನ್ನುವಂಥದ್ದು ತುಂಬ ಜನಪ್ರಿಯವಾಗಿರ್ತಕ್ಕಂಥ ಒಂದು ತಳಿ, ಬಹಳ ವರ್ಷಗಳಿಂದಲೂ ಕೂಡ ಇತ್ತು. ಅದಕ್ಕಿಂತ ಸುಧಾರಿತ ತಳಿ ಅಂತ ಹೇಳಿದರೆ 15 ನಂಬರ್ ಅಥವಾ ನಂಬರ್ 15 ಅನ್ನುವಂಥದ್ದು, ಮತ್ತು WS46 ಅನ್ನುವಂತಹ ತಳಿಗಳು ಕೂಡ ಬಂದಿದ್ದಾವೆ. ಇವುಗಳ ಶೆಲ್ಫ್ ಲೈಫು ಜಾಸ್ತಿ ಇರುತ್ತೆ, ಅದರ ಜೊತೆಗೆ ಈ ಇಳುವರಿಯನ್ನು ಕೂಡ ಹೆಚ್ಚಾಗಿ ಪಡೆದುಕೊಳ್ಬಹುದು ಅನ್ನುವಂಥದ್ದು. ಇನ್ನು ಪಪ್ಪಾಯ ಬೆಳೆಯನ್ನು ಬೆಳೆಯಲಿಕ್ಕೆ ಕಡಿಮೆ ಮಳೆ ಸಾಕು ಅಂತ ತಾವು ಹೇಳಿದ್ರಿ. ವಾತಾವರಣ ಹೇಗಿರಬೇಕು ಈ ಬೆಳೆಯನ್ನು ಬೆಳೆಯಲಿಕ್ಕೆ? ಮಲೆನಾಡಿನ ಭಾಗದಲ್ಲಿ ಸ್ವಲ್ಪ ಬೆಳೆಯ ಅಂಥದ್ದು ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ. ಹೌದು, ಮಲೆನಾಡಿನಲ್ಲಿ ಇದು ವಾಣಿಜ್ಯ ಬೆಳೆಯಾಗಿ ಬೆಳೆಯಲಿಕ್ಕೆ ಕಷ್ಟ ಆಗ್ಬೋದು. ಆದರೆ ಎಲ್ಲಿ ನಮಗೆ ಸುಮಾರು ವಾರ್ಷಿಕವಾದಂಥ ಬಿಸಿಲಿನ ಟೆಂಪರೇಚರ್ ಅಂತ ಏನು ಹೇಳ್ತೀವಿ, ಟೆಂಪರೇಚರ್ ಸರಿಸುಮಾರು 25 ರಿಂದ 35 ಡಿಗ್ರಿ ಸೆಂಟಿಗ್ರೇಡ್ ಎಲ್ಲಿ ನಾವು ನೋಡ್ಬೋದು, ಅಂಥ ಜಾಗದಲ್ಲಿ ಇದನ್ನು ಬೆಳೀಲಿಕ್ಕೆ ತುಂಬ ಸೂಕ್ತವಾಗಿದೆ ಅಂತ ಹೇಳ್ಬೋದು. ಇನ್ನು 38 ಅಥವಾ 40 ಡಿಗ್ರಿವರೆಗೂ ಹೋದರೂ ಕೂಡ ನಾವು ಅಂಥ ಪ್ರದೇಶದಲ್ಲೂ ಕೂಡ ಇದನ್ನು ಬೇಸಾಯ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಮಳೆ ವಿಚಾರವಾಗಿ ನೋಡೋದಾದರೆ ಸುಮಾರು 600 ಮಿಲಿಮೀಟರ್ನಿಂದ ಹಿಡಿದು 1200 ಮಿಲಿಮೀಟರ್ವರೆಗೂ ವಾರ್ಷಿಕ ಮಳೆ ಎಲ್ಲಿ ಬೀಳ್ತದೆ ಅಂಥ ಜಾಗದಲ್ಲಿ ಇದನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ. ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲೂ ಕೂಡ ಮಾಡ್ಬೋದು. ಆದರೆ ಏನಾಗುತ್ತೆ, ಟ್ಯಾಂಪಿಂಗ್ ಆಫ್ ಅನ್ನೋ ಒಂದು ಕೊಳೆ ರೋಗ ಇದರಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದ್ರಿಂದ ಈ ರೋಗಕ್ಕೆ ಅತಿ ಹೆಚ್ಚು ಮಳೆ ಬೀಳುವಂಥ ಅಥವಾ ನೀರು ಗಿಡದ ಬುಡದಲ್ಲಿ ನಿಂತ್ಕೊಂಡಂಥ ಸಂದರ್ಭದಲ್ಲಿ ಈ ರೋಗ ಅತಿ ಹೆಚ್ಚಾಗಿ ಕಾಣುತ್ತೆ. ಹಾಗಾಗಿ ಅಂಥ ಪ್ರದೇಶಗಳಲ್ಲಿ ಅಥವಾ ಅತಿ ಹೆಚ್ಚು ನೀರು ನಿಂತ್ಕೊಳ್ಳುವಂಥ ಪ್ರದೇಶದಲ್ಲಿ ಇದನ್ನು ಬೇಸಾಯ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹೆಚ್ಚು ಮಳೆ ಬೀಳ್ತಕ್ಕಂತಹ ಪ್ರದೇಶಗಳೇನಿದ್ದಾವೋ ಅವು ಸೂಕ್ತ ಅಲ್ಲ. ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶಗಳು ಅಂತ ಅಂದರೆ ಸುಮಾರು 600 ಮಿಲಿಮೀಟರಿಂದ 1200 ಮಿಲಿಮೀಟರ್ನಷ್ಟು ಮಳೆ ಯಾವ ಭಾಗದಲ್ಲಿ ಬೀಳುತ್ತೋ ಅಂತಹ ಒಂದು ಪ್ರದೇಶದಲ್ಲಿ ಈ ಬೆಳೆಯನ್ನು ಆಯ್ಕೆಯನ್ನು ಮಾಡಿಕೊಳ್ಬಹುದು. ಇನ್ನು ನಾಟಿಯನ್ನು ಮಾಡುವಂತಹ ಪದ್ಧತಿ ಹೇಗೆ, ಮತ್ತು ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಎಷ್ಟು ಅಡಿ ಅಂತರವನ್ನು ಇಟ್ಕೊಂಡು ನಾಟಿಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂತೀರಿ? ಸಾಮಾನ್ಯವಾಗಿ ನಾವು ರೆಡ್ ಲೇಡಿ ಪಪ್ಪಾಯದಲ್ಲಿ ನಾವು ಹೇಳೋದಾದರೆ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಕೂಡ 6 ಅಡಿಗಳ ಅಂತರದಲ್ಲಿ 1.8 ಮೀಟರ್ ಬೈ 1.8 ಮೀಟರ್ ಈ ರೀತಿ ದಾಯದಲ್ಲಿ ನಾವು ಬೇಸಾಯವನ್ನು ಮಾಡಬಹುದು. ಈ ದಾಯದಲ್ಲಿ ನಾವು ನಾಟಿ ಮಾಡಿದ್ದೇ ಆದರೆ 1200 ಗಿಡಗಳು ಒಂದು ಎಕರೆಗೆ ನಾವು ಗಿಡಗಳನ್ನು ನಾಟಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಈ 15 ನಂಬರ್ ಅನ್ನೋ ಒಂದು ತಳಿಯನ್ನು ಕೂಡ ನಾವು ಪರಿಚಯ ಮಾಡಿಕೊಟ್ವಿ. ಈ ತಳಿಯಲ್ಲಿ ಏನಾಗುತ್ತೆ ಅಂದರೆ ತುಂಬ ಅತಿ ಎತ್ತರಕ್ಕೆ ತುಂಬ ದೊಡ್ಡ ಗಾತ್ರದಲ್ಲಿ ಸಸಿಯ ಬೆಳವಣಿಗೆ ಕಾಣೋದ್ರಿಂದ ಸ್ವಲ್ಪ ನಾವು ದಾಯವನ್ನು ಜಾಸ್ತಿ ಇಟ್ಕೊಳ್ಳೋದು ತುಂಬ ಅನುಕೂಲ ಆಗ್ತದೆ. ಮುಂದಿನ ದಿನಗಳಲ್ಲಿ ಮಧ್ಯದಲ್ಲಿ ಏನಾದರೂ ಬೇಸಾಯ ಮಾಡುವಾಗ ಅಥವಾ ಗೊಬ್ಬರದ ನಿರ್ವಹಣೆ, ಪೋಷಕಾಂಶಗಳ ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ, ಹಣ್ಣನ್ನು ಕಟಾವು ಮಾಡುವಂಥ ಸಂದರ್ಭದಲ್ಲಿ ಈ ಎಲ್ಲ ಕಾರ್ಯಗಳನ್ನು ನಾವು ನಿರ್ವಹಿಸಲಿಕ್ಕೆ ಸಾಲಿನ ಮಧ್ಯದಲ್ಲಿ ಅಧಿಕ ದಾಯವನ್ನು ಇಟ್ಕೊಂಡಲ್ಲಿ ನಮಗೆ ಮುಂದಿನ ಕ್ರಮಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶ. ಇಂಥ ತಳಿಯನ್ನು ಆಯ್ಕೆ ಮಾಡಿಕೊಂಡಾಗ ನಾವು ಕನಿಷ್ಠ ಸಾಲಿಂದ ಸಾಲಿಗೆ 12 ಅಡಿ, ಆಮೇಲೆ ಗಿಡದಿಂದ ಗಿಡಕ್ಕೆ 6 ರಿಂದ 8 ಅಡಿ ಈ ರೀತಿ ದಾಯವನ್ನು ನಾವು ಆಯ್ಕೆ ಮಾಡ್ಕೋಬಹುದು. ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಕನಿಷ್ಠ ಒಂದು 600 ರಿಂದ ಗರಿಷ್ಠ ಒಂದು 750-800 ಗಿಡಗಳನ್ನು ನಾವು ಒಂದು ಎಕರೆಗೆ ನಾವು ನಾಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಗಿಡಗಳನ್ನು ನಾವು ನಾಟಿ ಮಾಡೋದಕ್ಕಿಂತ ಮುಂಚೆ ನಾವು ಬೇಸಿಗೆಯಲ್ಲಿ ಉಳುಮೆ ಮಾಡ್ಕೊಳ್ಳೋವಂಥದ್ದು ತುಂಬ ಮುಖ್ಯ ಆಗ್ತದೆ. ನಾವು ತುಂಬ ಆಳಕ್ಕೆ ಉಳುಮೆಯನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಈ ಸಸ್ಯಗಳಿಗೆ ಮುಂದಿನ ದಿನಗಳಲ್ಲಿ ಏನಾದರೂ ರೋಗವನ್ನು ಕಾರುವಂಥ ಏನಾದರೂ ಸೂಕ್ಷ್ಮ ಜೀವಿಗಳನ್ನು ಮಣ್ಣಿನಲ್ಲಿ ಇದ್ದಂಥ ಪಕ್ಷದಲ್ಲಿ ಈ ಬೇಸಿಗೆ ಉಳುಮೆ ಏನು ಮಾಡುತ್ತೆ, ನಮಗೆ ಸೂರ್ಯನ ಶಾಖದಿಂದ ಈ ಎಲ್ಲ ರೋಗಗಳನ್ನು ಅಥವಾ ಸೂಕ್ಷ್ಮ ಜೀವಿಗಳನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬೇಸಿಗೆ ಉಳುಮೆ ತುಂಬ ಮುಖ್ಯ ಅಂತ ಹೇಳ್ಬೋದು. ಮತ್ತು ತುಂಬ ಆಳಕ್ಕೆ ನಾವು ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಇದು ಬೇರುಗಳು ತುಂಬ ಈಸಿಯಾಗಿ ಬೆಳವಣಿಗೆ
ಬೆಳವಣಿಗೆಯನ್ನು ಆಗಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಗಿಡದ ಬೆಳವಣಿಗೆಗೂ ಕೂಡ ಸಹಕಾರಿಯಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ಕೋಬೇಕಾಗ್ತದೆ. ಆಮೇಲೆ ನಾವು ಗಿಡಗಳನ್ನು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಕನಿಷ್ಠ 2 ಅಡಿ ಗಾತ್ರದ ಗುಣಿಗಳನ್ನು ನಾವು ಮಾಡ್ಕೋಬೇಕಾಗತ್ತೆ. 2 ಅಡಿ ಗಾತ್ರದ ಗುಣಿಗಳನ್ನು ಮಾಡಿಕೊಂಡು ಅದರಲ್ಲಿ ಮೇಲ್ಪದರದ ಮಣ್ಣು ಏನಿರುತ್ತೆ, 1 ಅಡಿ ಮೇಲಿನ ಮಣ್ಣು ಏನಿರುತ್ತೆ ಅದನ್ನು ಒಂದು ಭಾಗದಲ್ಲಿ ನಾವು ತೆಗೆದಿಟ್ಕೋಬೇಕು. ಮತ್ತು ಅದರಿಂದ 1 ಅಡಿಯಿಂದ ಕೆಳಗಡೆ ಸಿಗುವಂಥ ಮಣ್ಣು ಏನಿರುತ್ತೆ ಅದು ಫಲವತ್ತತೆ ಕಡಿಮೆ ಇರುತ್ತೆ ಅನ್ನೋ ಒಂದು ಕಾರಣದಿಂದ ಆ ಮಣ್ಣನ್ನು ಮತ್ತೊಂದು ಗುಣಿಯ ಬದಿಯಲ್ಲಿ ಹಾಕ್ಕೋಬೇಕಾಗತ್ತೆ. ನಾವು ಗಿಡಗಳನ್ನು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡ್ಕೋಬೋದು, ಕನಿಷ್ಠ 1 ಅಡಿ ಎತ್ತರದ ಸಸಿಗಳನ್ನು ನಾವು ಆಯ್ಕೆಯನ್ನು ಮಾಡ್ಕೋಬೇಕು. ಕನಿಷ್ಠ ಒಂದು 45 ದಿನಗಳ ಆಗಿರಬೇಕು ನರ್ಸರಿಯಲ್ಲಿ ಅದರ ಗಿಡದ ಬೆಳವಣಿಗೆ ಆಗಿ. ಅಂಥ ಗಿಡಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಮಣ್ಣಿಗೆ ಸೂಕ್ಷ್ಮಾಣು ಜೀವಿಗಳ, ನಾವು ಬಯೋ ಫರ್ಟಿಲೈಸರ್ ಅಂತ ಏನು ಕರಿತೀವಿ, ಟ್ರೈಕೋಡರ್ಮಾ ಇರ್ಬೋದು ಅಥವಾ ಸೂಡೋಮೋನಾಸ್ ಆಗ್ಬೋದು, ವ್ಯಾಮ್ ಆಗ್ಬೋದು, ಈ ಥರದ ಜೈವಿಕ ಗೊಬ್ಬರಗಳನ್ನು ನಾವು ಮಣ್ಣಿನ ಜೊತೆ ಮಿಶ್ರ ಮಾಡಿ ಮತ್ತು ಕನಿಷ್ಠ ನಾವು ಒಂದು 10 ರಿಂದ 15 kg ಅಷ್ಟಾದರೂ ಕೊಟ್ಟಿಗೆ ಗೊಬ್ಬರವನ್ನು ಒಂದು ಗುಣಿಗೆ ನಾವು ಸೇರಿಸಿ ಗಿಡವನ್ನು ನಾಟಿ ಮಾಡಬೇಕಾಗ್ತದೆ. ಇನ್ನು ಪಪ್ಪಾಯ ಹಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುತ್ತೆ ಅಂತೇಳಿ ಹೇಳಿದ್ರಿ. ಈ ಎಲ್ಲ ಪೋಷಕಾಂಶಗಳು ಕೂಡ ಸಮಗ್ರವಾಗಿ ದೊರೆಯಬೇಕು ಅಂತ ಅಂದಾಗ ನಾವು ಕೂಡ ಈ ಸಾಗುವಳಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಉತ್ತಮವಾದಂತಹ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಪಪ್ಪಾಯ ಬೆಳೆಯಲ್ಲಿ ಯಾವ ಸಂದರ್ಭದಲ್ಲಿ, ಯಾವ ಪ್ರಮಾಣದಲ್ಲಿ, ಯಾವ ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥದ್ದು ಬಹಳ ಮುಖ್ಯ ಅಂತೀರಿ? ಹೌದು, ನಾನು ಆಗಲೇ ಹೇಳಿದೆ, ನಾವು ನಾಟಿ ಮಾಡಿ 8 ಅಥವಾ 9ನೇ ತಿಂಗಳಿಗೆ ನಮಗೆ ಹಣ್ಣು ಕಟಾವಿಗೆ ಬರುತ್ತೆ. ಮತ್ತು ಪ್ರತಿ ತಿಂಗಳೂ ಕೂಡ ನಾವು ಹಣ್ಣನ್ನು ಕಟಾವು ಮಾಡ್ತಾ ಹೋಗ್ಬೋದು. ಈ ರೀತಿಯಾಗಿ ಪ್ರತಿ ತಿಂಗಳೂ ಕೂಡ ಹಣ್ಣು ಕಟಾವಿಗೆ ಬರೋದ್ರಿಂದ ನಾವು ಪೋಷಕಾಂಶಗಳ ನಿರ್ವಹಣೆನೂ ಕೂಡ ಇದರಲ್ಲಿ ತುಂಬ ಮುಖ್ಯ ಆಗ್ತದೆ. ಪ್ರತಿ ತಿಂಗಳಲ್ಲೂ ಕೂಡ ನಾವು ಒಳ್ಳೆ ಇಳುವರಿಯನ್ನು ನಿರೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಗಿಡಕ್ಕೆ ನಾವು ಒಂದು ಒಳ್ಳೆ ಪೋಷಕಾಂಶಗಳು ಮತ್ತು ನೀರಿನ ನಿರ್ವಹಣೆಯೂ ಕೂಡ ತುಂಬ ಮುಖ್ಯ ಆಗ್ತದೆ ಅಂತ ಹೇಳ್ಬೋದು. ಇದಕ್ಕೆ ಪ್ರತಿ ಗಿಡಕ್ಕೆ 250ರಷ್ಟು ಸಾರಜನಕ ಮತ್ತು 250ರಷ್ಟು ರಂಜಕ ಮತ್ತು 500 ಗ್ರಾಮ್ನಷ್ಟು ಪೊಟ್ಯಾಶ್ನ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಹೇಳ್ಬೋದು ಒಂದು ಗಿಡಕ್ಕೆ. ಇದನ್ನು ನಾವೇನು ಮಾಡ್ಕೋಬೇಕು ಅಂತಂದರೆ 6 ರಿಂದ 10 ಸಮ ಕಂತುಗಳಲ್ಲಿ ಇದೇ ಗೊಬ್ಬರವನ್ನು ನಾವು 10 ಕಂತುಗಳಲ್ಲಿ ಡಿವೈಡ್ ಮಾಡಿಕೊಂಡು ಪ್ರತಿ ತಿಂಗಳಿಗೆ ಒಮ್ಮೆನಾದರೂ ನಾವು ಈ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿನ ಬುಡಕ್ಕೆ ಸೇರಿಸ್ತಾ ಹೋಗೋದ್ರಿಂದ ಗಿಡದ ಬೆಳವಣಿಗೆಗೆ ಮತ್ತು ಪ್ರತಿ ತಿಂಗಳು ನಾವು ಏನೆಲ್ಲ ಇಳುವರಿಯನ್ನು ತಗೊಳ್ತೀವಲ್ಲ ಹಣ್ಣಿನ ಗಾತ್ರವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಪ್ರತಿ ತಿಂಗಳು ಕೂಡ ನಾವು ಈ ಗೊಬ್ಬರವನ್ನು ಕೊಡ್ತಾ ಹೋಗಬೇಕಾಗತ್ತೆ. ನಾವು ನಾಟಿ ಮಾಡಿ 2 ತಿಂಗಳಿಗೊಮ್ಮೆ ನಾವು ಮೊದಲನೇ ದಿನಗಳಲ್ಲಿ ಕೊಡಬೇಕಾಗತ್ತೆ. ಆಮೇಲೆ ಒಂದು ಸತಿ ಹಣ್ಣು ನಮಗೆ ಕೊಡಲಿಕ್ಕೆ ಶುರುವಾದ್ಮೇಲೆ, ಹಣ್ಣನ್ನು ನಾವು ಕಟಾವು ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ ಪ್ರತಿ ತಿಂಗಳು ಕೂಡ ನಾವು ಈ ಗೌರ್ಮೆಂಟ್ ಗೊಬ್ಬರವನ್ನು ನಾವು ಪ್ರತಿ ತಿಂಗಳಲ್ಲಿ ಈ ಥರ ಸಮ ಕಂತುಗಳಲ್ಲಿ ನಾವು ಕೊಡ್ತಾ ಹೋಗಬೇಕಾಗತ್ತೆ. ಈ ರಾಸಾಯನಿಕ ಗೊಬ್ಬರಗಳನ್ನು ನಾವು ಗಿಡದ ಬುಡದಿಂದ ಸುಮಾರು 1.5 ಅಡಿ ಅಥವಾ 1 ಅಡಿ ದೂರದಲ್ಲಿ, ಗಿಡ ಸಣ್ಣದಿದ್ದಾಗ ಸ್ವಲ್ಪ ಹತ್ತಿರದಲ್ಲಿ ಕೊಡಬೇಕಾಗತ್ತೆ. ಗಿಡದ ಬುಡದಲ್ಲಿ ನಾವು ಯಾವುದೇ ಕಾರಣಕ್ಕೂ ಗೊಬ್ಬರವನ್ನು ಕೊಡಬಾರ್ದು. ಈ ಗಿಡ ತುಂಬ ಸಾಫ್ಟ್ ಆಗಿರೋದ್ರಿಂದ ಕಾಂಡ ಭಾಗ ನಮಗೆ ರಾಸಾಯನಿಕ ಗೊಬ್ಬರಗಳು ಗಿಡದ ಬುಡದಲ್ಲಿ ಬಿದ್ದಲ್ಲಿ ಅಥವಾ ನೀರು ಹೆಚ್ಚಾಗಿ ಗಿಡದ ಬುಡದಲ್ಲಿ ನಿಂತಲ್ಲಿ ಏನಾಗುತ್ತೆ, ಬೇಗ ಕೊಳಿಲಿಕ್ಕೆ ಶುರುವಾಗುತ್ತೆ ಅಥವಾ ಬೇರೆ ರೋಗಗಳಿಗೆ ತುತ್ತಾಗಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಗಿಡದ ಬುಡದಿಂದ ಕನಿಷ್ಠ 1 ಅಡಿ ದೂರದಲ್ಲಾದರೂ ನಾವು ಗೊಬ್ಬರವನ್ನು ಕೊಡ್ತಾ ಹೋಗಬೇಕಾಗತ್ತೆ. ಯಾವುದೇ ಬೆಳೆಯಲ್ಲಿ ಒಂದು ನಿರೀಕ್ಷಿತವಾದಂತಹ ಪ್ರಮಾಣದ ಇಳುವರಿಯನ್ನು ನಾವು ಪಡಿಬೇಕು ಅಂತ ಹೇಳಿದರೆ, ಮತ್ತು ಆ ಒಂದು ಫಸಲಿನ ಗುಣಮಟ್ಟ ಚೆನ್ನಾಗಿರಬೇಕು ಅಂತ ಹೇಳಿದರೆ ಲಘು ಪೋಷಕಾಂಶಗಳು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಪಪ್ಪಾಯ ಬೆಳೆಯಲ್ಲಿ ಲಘು ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಇದಕ್ಕೆ ಅಂತ ಹೇಳಿ ವಿಶೇಷವಾದಂತಹ ಯಾವುದಾದ್ರೂ ಲಘು ಪೋಷಕಾಂಶಗಳು ಲಭ್ಯ ಇದ್ದಾವ, ಹೇಗೆ? ಹೌದು, ಇದರಲ್ಲೂ ಕೂಡ ನಾವು ಲಘು ಪೋಷಕಾಂಶಗಳು ಹೆಚ್ಚಾಗಿ ಜಿಂಕ್ ಮತ್ತು ಬೋರನ್ನ ಅಗತ್ಯತೆ ಹೆಚ್ಚಾಗಿರುತ್ತೆ. ಅದೇ ರೀತಿ ನಾವು ಮಾಲಿಬ್ಡಿನಮ್ ಮತ್ತು ಮೆಗ್ನೀಷಿಯಮು ಕೂಡ ಇದಕ್ಕೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಅವಶ್ಯಕತೆ ಇರ್ತದೆ. ಹಾಗಾಗಿ ನಾವೇನು ಮಾಡಬೇಕು, ಪ್ರತಿ ತಿಂಗಳ ಹಂತದಲ್ಲಿ ನಾವೇನು ಈಗ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತಾ ಇದ್ದೀವಿ, ಅದೇ ರೀತಿ ಈ ಲಘು ಪೋಷಕಾಂಶಗಳನ್ನು ಕೂಡ ಕಡಿಮೆ ಪ್ರಮಾಣದಲ್ಲಿ, ಅಂದರೆ 10 ಗ್ರಾಮ್ ಪ್ರತಿ ಗಿಡಕ್ಕೆ ಅಷ್ಟು ಪ್ರಮಾಣದಲ್ಲಿ ಕೊಟ್ಟರೂ ಕೂಡ ಸಾಕಾಗ್ತದೆ. ಫೋಲಿಯರ್ ಸ್ಪ್ರೇಯನ್ನು ಕೂಡ ನಾವು ಮೇಲ್ಗಡೆನೂ ಕೂಡ ನಾವು ಗಿಡಗಳಿಗೆ ಎಲೆಯ ಮೇಲೆ ಸಿಂಪರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಏನಾಗುತ್ತೆ, ನಾವು ಸಿಂಪರಣೆ ಮಾಡಿದಂಥ ಪಕ್ಷದಲ್ಲಿ ಪೋಷಕಾಂಶಗಳನ್ನ ಹೀರ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಎಲೆಗಳ ಮೇಲೆ ಮೇಣದ ಅಂಶ ಇರೋದ್ರಿಂದ ನಾವು ಏನೇ ಸಿಂಪರಣೆಯನ್ನು ಮಾಡಿದಾಗ ಏನಾಗುತ್ತೆ, ಅದು ತಕ್ಷಣಕ್ಕೆ ಜಾರಿ ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಗಿಡಕ್ಕೆ ಸೇರುವಂಥ ಅಂಶ ತುಂಬ ಕಡಿಮೆ ಆಗ್ಬೋದು. ಹಾಗಾಗಿ ನಾವು ಬೇಸಲ್ ಡೋಸ್ ಆಗಿ ಗಿಡಕ್ಕೆ ಮಣ್ಣಿನ ಮುಖಾಂತರವಾಗಿ ಸೇರಿಸೋದ್ರಿಂದ ಗಿಡದ ಬೆಳವಣಿಗೆ ಹಾಗೂ ಹಣ್ಣಿನ ಬೆಳವಣಿಗೆಗೆ ಗಾತ್ರದಲ್ಲಿ ಅಥವಾ ಇಳುವರಿಯಲ್ಲಿ ಹೆಚ್ಚಳಿಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನೀರಿನ ನಿರ್ವಹಣೆಯು ಕೂಡ ಬಹಳ ಮುಖ್ಯವಾದದ್ದು. ಮಳೆ ಕಡಿಮೆ ಸಾಕು, ನೀರಿನ ಪ್ರಮಾಣ ಕಡಿಮೆ ಇದ್ರೂ ಸಾಕು ಅಂತೇಳಿ ಹೇಳಿದ್ರಿ. ಆದರೂ ಕೂಡ ಕೆಲವೊಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನೀರಿನ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ನೀರಿನ ನಿರ್ವಹಣೆ ಪಪ್ಪಾಯ ಬೆಳೆಯಲ್ಲಿ ಹೇಗಿರಬೇಕು?
ಇದರಲ್ಲಿ ನೀರಿನ ನಿರ್ವಹಣೆನೂ ಕೂಡ ತುಂಬಾ ಮುಖ್ಯ ಆಗ್ತದೆ. ಯಾಕೆ ಅಂತಂದ್ರೆ ಪ್ರತಿ ತಿಂಗಳಲ್ಲೂ ಕೂಡ ನಾವು ಹಣ್ಣಿನ ಕಟಾವು ಮಾಡ್ತಾ ಹೋಗ್ತೀವಿ ಅಂತಂದಾಗ ಗಿಡದ ಬೆಳವಣಿಗೆಗೆ ಮತ್ತು ಹಣ್ಣಿನ ಗಾತ್ರ ಹೆಚ್ಚಳಿಕೆಗೆ ನೀರು ಮತ್ತು ಪೋಷಕಾಂಶಗಳ ಬಳಕೆ ತುಂಬಾ ಅವಶ್ಯ ಆಗುತ್ತೆ. ಈ ದೃಷ್ಟಿಯಿಂದ ನೋಡೋದಾದ್ರೆ ನಾವೇನಾಗುತ್ತೆ, ಹಳೆ ಪದ್ಧತಿಯಲ್ಲಿ ನಾವು ನೀರನ್ನು ಉಣಿಸ್ಲಿಕ್ಕೆ ಕಷ್ಟ ಆಗ್ಬೋದು, ಕಾಲುವೆಯಲ್ಲಿ ನೀರು ಹರಿಸಲಿಕ್ಕೆ ಅಧಿಕ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ. ಇದಕ್ಕೆ ಮುಖ್ಯವಾಗಿ ನಾವು ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸ್ಕೊಳ್ಳೇಬೇಕಾಗ್ತದೆ. ಇದರಿಂದ ಏನಾಗುತ್ತೆ, ಹನಿ ನೀರಾವರಿ ಪದ್ಧತಿಯಲ್ಲಿ ನಾವು ಕನಿಷ್ಠ ಒಂದು ಗಿಡಕ್ಕೆ, ಗಿಡ ಸಣ್ಣದಿದ್ದಾಗ ನಾವು 2-5 ಲೀಟರ್ ನೀರನ್ನು ಒಂದು ದಿನಕ್ಕೆ ಕೊಟ್ಟರೆ ಸಾಕಾಗುತ್ತೆ, ಅಥವಾ 2 ದಿನಕ್ಕೊಮ್ಮೆ ನಾವು ಇಷ್ಟು ಪ್ರಮಾಣದಲ್ಲಿ ನೀರನ್ನು ಒದಗಿಸಿದ್ರೆ ಸಾಕಾಗುತ್ತೆ. ಒಂದು ಸತಿ ಇದು ಹೂವು ಮತ್ತು ಕಾಯಿ ಬರಲಿಕ್ಕೆ ಶುರುವಾದ್ಮೇಲೆ ನಾವು ವಾರದಲ್ಲಿ 2 ಬಾರಿ ಆದ್ರೂ 15-20 ಲೀಟರ್ ನೀರು ಕನಿಷ್ಠ ಬೇಕಾಗುತ್ತೆ. ಅದೇ ರೀತಿ ಗಿಡದ ಬೆಳವಣಿಗೆ ಹೆಚ್ಚಾದಂತೆ ಮತ್ತು ಇಳುವರಿ ಹೆಚ್ಚಾದಂತೆ ಹೋದಂತೆಲ್ಲ ಕನಿಷ್ಠ ನಮಗೆ 20-25 ಲೀಟರ್ನಷ್ಟು 2 ದಿನಕ್ಕೊಮ್ಮೆ ಆದರೂ ನಾವು ನೀರನ್ನು ಕೊಡಬೇಕಾಗ್ತದೆ. ಯಾವುದೇ ಬೆಳೆಯನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದಾಗ ಅಂತ ಹೇಳಿದ್ರೆ ಹೆಕ್ಟೇರ್ ಗಟ್ಟಲೆ, ಎಕರೆಗಟ್ಟಲೆ ಬೆಳೆದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರೋಗ ಮತ್ತು ಕೀಟಗಳ ಬಾಧೆ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಪಪ್ಪಾಯ ಬೆಳೆಯನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ ಯಾವೆಲ್ಲ ರೋಗ ಮತ್ತು ಕೀಟಗಳು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ, ಇದನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು? ಇದರಲ್ಲಿ ಮುಖ್ಯವಾಗಿ ಈಗ ಕೀಟಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ರಸ ಹೀರೋ ಕೀಟಗಳ ಹಾವಳಿ ಹೆಚ್ಚಾಗಿ ನಾವು ಕಾಣ್ಬೋದು. ಅದರಲ್ಲೂ ಗಿಡಗಳು ಸಣ್ಣ ಇದ್ದಾಗ ಅದರಲ್ಲಿ ರಸ ಇರುವಂಥ ಹುಳುಗಳ ಹಾವಳಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ವೈಟ್ ಫ್ಲೈಸ್ ಅಂತ ಹೇಳ್ತೀವಿ, ಎಫಿಡ್ಸ್ ಅಂತ ಹೇಳ್ತೀವಿ, ಹಿಟ್ಟು ತೆಗಣೆ ಅಂತ ಹೇಳ್ತೀವಿ. ಈ ಥರದ ರಸ ಹೀರುವಂಥ ಹುಳುಗಳು ಹೆಚ್ಚಾಗಿ ಕಂಡುಬರುತ್ತೆ. ಹಾಗೆ ರೋಗಗಳನ್ನು ನೋಡೋದಾದ್ರೆ ಇದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಗಿಡಗಳು ಸಣ್ಣದಾಗಿದ್ದಾಗ ನರ್ಸರಿ ಅಂತ ಒಂದು ಹಂತದಲ್ಲಿರ್ಬೋದು, ಅಥವಾ ನಾವು ನರ್ಸರಿಯಿಂದ ತಂದ ನಂತರ ನಾವು ನಮ್ಮ ಜಮೀನಿನಲ್ಲಿ ಏನು ನಾಟಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಗಿಡದ ಬುಡದಲ್ಲಿ ಏನಾದರೂ ನೀರು ನಿಂತ ಸಂದರ್ಭದಲ್ಲಿ ಡ್ಯಾಂಪಿಂಗ್ ಆಫ್ ಅನ್ನೋ ಒಂದು ರೋಗ ಬರುತ್ತೆ. ಈ ಕಾಂಡ ಭಾಗದಲ್ಲಿ ತೇವಾಂಶ ಹೆಚ್ಚಾಗಿದ್ದಾಗ ಅಥವಾ ನೀರು ನಿಲುಗಡೆ ಆದಾಗ ಅಂತ ಸಂದರ್ಭದಲ್ಲಿ ಕಾಂಡ ಭಾಗ ಕೊಳೆಯಲಿಕ್ಕೆ ಶುರುವಾಗುತ್ತೆ. ಇದನ್ನು ಡ್ಯಾಂಪಿಂಗ್ ಆಫ್ ಅಂತ ಹೇಳ್ತೀವಿ. ಹಾಗಾಗಿ ನಾವು ಏನು ಮಾಡಬೇಕು, ಗಿಡದ ಬುಡವನ್ನು ಯಾವಾಗಲೂ ಏರು ಮಡಿ ಮಾಡುವಂಥದ್ದು ವ್ಯವಸ್ಥೆಯನ್ನು ನಾವು ಈ ಪಪ್ಪಾಯದಲ್ಲಿ ಮಾಡ್ತಾ ಹೋಗಬೇಕಾಗತ್ತೆ. ಆಮೇಲೆ ಇನ್ನೂ ಮುಖ್ಯವಾಗಿ ಕಂಡುಬರುವಂಥ ರೋಗಗಳು ಅಂತಂದರೆ ಪೌಡ್ರಿ ಮಿಲ್ಡ್ಯೂ ಅಂತ ಹೇಳ್ತೀವಿ, ಬೂದಿ ರೋಗ ಅಂತ ಹೇಳಿ ಕರಿತೀವಿ. ಮತ್ತು ಆಮೇಲೆ ಕೆಲವು ವೈರಸ್ ರೋಗಗಳು ಕೂಡ ಇದರಲ್ಲಿ ಕಂಡುಬರುತ್ತೆ. ಒಂದು ಮೊಸಾಯಿಕ್ ಅಂತ ಹೇಳಿ ಕರಿತೀವಿ, ಇನ್ನೊಂದು ಪಪ್ಪಾಯ ರಿಂಗ್ ಸ್ಪಾಟ್ ವೈರಸ್ ಅಂತ ಹೇಳಿ ಕರಿತೀವಿ. ಈ 2 ವೈರಸ್ ರೋಗಗಳಲ್ಲಿ ಏನು ಅಂತಂದರೆ ಮುಖ್ಯವಾಗಿ ಕಂಡುಬರುವಂಥ ಲಕ್ಷಣಗಳು, ಹೊಸದಾಗಿ ಬರುವಂಥ ಎಲೆಗಳು ಏನಾಗಿರುತ್ತೆ, ಮುಟ್ರಾಗಿರುತ್ತೆ. ಅದನ್ನು ಲೀಫ್ ಪಕರಿಂಗ್ ಅಂತ ಹೇಳಿ ಕರಿತೀವಿ. ಮತ್ತು ಅದರದ್ದು ಲೀಫ್ ಕಲರ್ ಕೂಡ ಚೇಂಜ್ ಆಗ್ತದೆ. ಹಸಿರು ಬಣ್ಣ ಬದಲಾಗಿ ಹಳದಿ ಬಣ್ಣದಲ್ಲಿ ಹೊಸ ಚಿಗುರಾಗಿ ಬರುವಂಥ ಎಲೆಗಳಲ್ಲಿ ಕಾಣ್ಬೋದು. ಎಲೆ ಮುಟ್ರಾಗಿರುತ್ತೆ ಮತ್ತು ಹಳದಿ ಬಣ್ಣದಾಗಿರುತ್ತೆ. ಇದು ನಮಗೆ ಮುಖ್ಯವಾಗಿ ವೈರಲ್ ಡಿಸೀಸಸ್ನ ಲಕ್ಷಣಗಳಾಗಿರುತ್ತೆ. ಇದನ್ನು ನಾವು ಹತೋಟಿ ಮಾಡದೆ ಹೋದರೆ ನಾವು ಇಳುವರಿ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನು ಅಂತಂದರೆ, ಈ ವೈರಲ್ ಡಿಸೀಸಸ್ ಏನಾಗುತ್ತೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡೋ ರೀತಿ ಹೇಗೆ ಅಂತಂದರೆ, ಈ ರಸ ಹೀರೋ ಹುಳಗಳು ನಾವೇನು ಹೇಳಿದ್ವಿ, ವೈಟ್ ಫ್ಲೈಸ್ ಅಥವಾ ಹೆಫಿಡ್ಸ್ ಅಂತ ಏನು ಹೇಳ್ತೀವಿ, ಎಲ್ಲ ಎಲೆಗಳಿಂದ ರಸವನ್ನು ಹೀರೋವಂಥ ಹುಳಗಳೇನಿರುತ್ತೆ, ರೋಗ ಬಂದಿರುವಂಥ ಒಂದು ಗಿಡದ ಮೇಲೆ ಕೂತು ರಸವನ್ನು ಹೀರಿ ಮತ್ತೆ ಆರೋಗ್ಯವಾಗಿರುವಂಥ ಒಂದು ಗಿಡದ ಮೇಲೆ ಹೋಗಿ ರಸವನ್ನು ಹೀರಲಿಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಈ ಗಿಡದಿಂದ ರೋಗ ಮತ್ತೊಂದು ಗಿಡಕ್ಕೆ ಹರಡುತ್ತೆ. ಈ ರೀತಿಯಾಗಿ ವೈರಲ್ ಡಿಸೀಸಸ್ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡ್ತಾ ಹೋಗುತ್ತೆ. ಹಾಗಾಗಿ ನಾವು ಈ ವೈರಲ್ ಡಿಸೀಸಸ್ನ ಹತೋಟಿ ಮಾಡಬೇಕು ಅಂತಂದರೆ ಮೊದಲನೇದಾಗಿ ನಾವು ಈ ರಸ ಹೀರುವಂಥ ಕೀಟಗಳನ್ನು ನಾವು ಹತೋಟಿ ಮಾಡೋದು ಇಲ್ಲಿ ಮುಖ್ಯ ಆಗ್ತದೆ. ಈ ಕೀಟಗಳಿಗೆ ನಾವು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅಂತ ಹೇಳ್ತೀವಿ, ಇಮಿಡಾಕ್ಲೋಪ್ರಿಡ್ ಆಗ್ಬೋದು, ಮೊನೊಕ್ರೊಡೋಫಸ್ ಆಗ್ಬೋದು. ಈ ಥರದ್ದು ಕೆಮಿಕಲ್ಸ್ನ ನಾವು ಸಿಂಪರಣೆ ಮಾಡ್ಕೊಳ್ಳೋದ್ರಿಂದ, ಕನಿಷ್ಠ ನಾವು 10 ದಿನಗಳ ಹಂತರದಲ್ಲಿ ನಾವು ಸಿಂಪರಣೆಯನ್ನು ಮಾಡೋದ್ರಿಂದ ನಾವು ಸಂಪೂರ್ಣವಾಗಿ ಈ ರಸ ಹೀರೋ ಹುಳುಗಳನ್ನು ಹತೋಟಿ ಮಾಡ್ಬೋದು. ಮತ್ತು ಇದರಿಂದಾಗಿ ನಮಗೆ ಈ ವೈರಲ್ ಡಿಸೀಸಸ್ಸು ಕೂಡ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುವಂಥ ಸಂಖ್ಯೆನೂ ಕೂಡ ಕಡಿಮೆ ಆಗ್ತದೆ. ಏನಾದರೂ ಕೆಲವೊಂದು ಪಕ್ಷದಲ್ಲಿ ನಮಗೆ ವೈರಲ್ ಡಿಸೀಸಸ್ ಕಂಡು ಬಂದಿದ್ದ ಕೂಡಲೇ ಅಂಥ ಗಿಡಗಳನ್ನು ನಾವು ಬೇರೆ ಸಮೇತ ಕಿತ್ತು ಹಾಕೋದ್ರಿಂದ ಮತ್ತು ಸುಟ್ಟು ಹಾಕೋದ್ರಿಂದ ಮತ್ತೆ ಆ ವೈರಲ್ ಅನ್ನೋ ಒಂದು ಡಿಸೀಸ್ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡೋದು ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಈ ರೀತಿಯಾಗಿ ನಾವು ಕೀಟ ಮತ್ತು ರೋಗಗಳನ್ನು ಹತೋಟಿ ಮಾಡಬೇಕಾಗತ್ತೆ. ಈ ಹತೋಟಿ ಕ್ರಮಗಳನ್ನು ಅನುಸರಿಸಿದಲ್ಲಿ ನಮಗೆ ಇಳುವರಿನೂ ಕೂಡ ಹೆಚ್ಚಾಗಿ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಣ್ಣಿನ ಗುಣಮಟ್ಟನೂ ಕೂಡ ಚೆನ್ನಾಗಿರುತ್ತೆ. ಪಪ್ಪಾಯದಂತಹ ಬೆಳೆಗಳನ್ನು ಕೆಲವೊಂದು ಸಂದರ್ಭದಲ್ಲಿ ಅದು ಫಸಲಿಗೆ ಬರುವ ಹಾಗೆ ನಾವು ಸಂಯೋಜನೆಯನ್ನು ಮಾಡಿಕೊಂಡು ನಾಟಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಬೆಳೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಹೇಳಿ ಅನೇಕರು ಹೇಳ್ತಾರೆ. ಯಾವ ಹಂಗಾಮಿಗೆ ಹಣ್ಣುಗಳು ಬಂದರೆ ಸೂಕ್ತವಾಗುತ್ತೆ, ಮತ್ತು ಈ ಪಪ್ಪಾಯ ಹಣ್ಣಿಗೆ ಮಾರುಕಟ್ಟೆಯನ್ನು ಹೇಗೆ ನಾವು ಸೃಷ್ಟಿಯನ್ನು ಮಾಡಿಕೊಳ್ಬಹುದು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಮಾಡಿಕೊಡಿ. ಹೌದು, ನಾವೀಗೇನಾಗುತ್ತೆ, ವರ್ಷದಲ್ಲಿ ಯಾವ ಸಮಯದಲ್ಲಿ ಬೇಕಾದ್ರೂ ನಾವು ಗಿಡಗಳನ್ನು ನಾಟಿ ಮಾಡಲಿಕ್ಕೆ ಅನುಕೂಲ ಇದೆ. ಹಾಗಾಗಿ ನಾವು ಏನು ಮಾಡ್ಬೋದು ಅಂತಂದರೆ, ನಮಗೆ ಮಾರುಕಟ್ಟೆಯಲ್ಲಿ ಯಾವಾಗ ಇದಕ್ಕೆ ಹೆಚ್ಚಿನ ಲಾಭ ಸಿಗಬಹುದು ಅನ್ನೋ ಒಂದು
ಕಾರಣವನ್ನು ಹುಡುಕಿ ಆ ಆಧಾರದ ಮೇಲೆ ನಾವು ಗಿಡವನ್ನು ನಾಟಿ ಮಾಡಿದಲ್ಲಿ ನಮಗೆ ಈಗ ಏನಾಗುತ್ತೆ, ನಾಟಿ ಮಾಡೋದ್ರಿಂದ 9-10 ತಿಂಗಳಲ್ಲಿ ನಮಗೆ ಕಟಾವಿಗೆ ಶುರುವಾಗುತ್ತೆ. ನಮಗೆ ಯಾವ ತಿಂಗಳಲ್ಲಿ ನಮಗೆ ಹೆಚ್ಚಾಗಿ ಇಳುವರಿ ಅಥವಾ ಆದಾಯ ಸಿಗಲಿಕ್ಕೆ, ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗಲಿಕ್ಕೆ ಸಾಧ್ಯ ಇದೆ ಅದನ್ನ ಗಮನಿಸಿ ನಂತರ ನಾವು ನಾಟಿ ಮಾಡೋದು ಸೂಕ್ತ ಆಗುತ್ತೆ. ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಏನಾಗುತ್ತೆ, ನಮ್ಮ ಹಬ್ಬಗಳಲ್ಲಿ ಇದನ್ನ ಪೂಜೆಗೆ ಬಳಸೋದು ಕಡಿಮೆ ಇರಬಹುದು. ಆದ್ರೆ ಮುಸ್ಲಿಂ ಬಾಂಧವರ ಹಬ್ಬಗಳಲ್ಲಿ ನಾವು ನೋಡಿದ್ರೆ ಉಪವಾಸ ಮಾಡುವಂತ ಸಂದರ್ಭದಲ್ಲಿ ಆ ದಿನಗಳಲ್ಲಿ 1 ತಿಂಗಳು ಸತತವಾಗಿ ಹಣ್ಣನ್ನ ಅವರು ಸೇವನೆ ಮಾಡ್ತಾರೆ ಅತಿ ಹೆಚ್ಚಾಗಿ. ಇದು ಅವರ ಆರೋಗ್ಯಕ್ಕೆ ಕೂಡ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ಅವರ ನಂಬಿಕೆ. ಹಾಗಾಗಿ ಆ ಸಂದರ್ಭದಲ್ಲಿ ಈ ಹಣ್ಣಿಗೆ ಅತಿ ಹೆಚ್ಚು ಬೇಡಿಕೆಯನ್ನು ನಾವು ಮಾರ್ಕೆಟ್ನಲ್ಲಿ ಕಾಣ್ಬೋದು. ಹಾಗಾಗಿ ನಾವೇನ್ ಮಾಡ್ಬೋದು, ಈಗ ರಂಜಾನ್ ಆಗ್ಬೋದು ಅಥವಾ ಈದ್ ಆಗ್ಬೋದು, ಇಂಥ ಹಬ್ಬಗಳ ಸಂದರ್ಭದಲ್ಲಿ ಮಾರ್ಚ್ನಲ್ಲಿ ಅಥವಾ ಸೆಪ್ಟೆಂಬರ್ನಲ್ಲಿ ನಮ್ಗೆ ಏನು ಈ ಹಬ್ಬಗಳು ಬರುತ್ತೆ ಅಂತ ಸಂದರ್ಭಗಳಿಗೆ ನಮ್ಮ ಹಣ್ಣು ಕಟಾವಿಗೆ ಬರೋ ರೀತಿಲಿ ನಾವು ಅದನ್ನ ಹೋಲಿಕೆ ಮಾಡಿ ಅಂದಾಜು ಮಾಡಿ ನಾವು ಗಿಡಗಳನ್ನು ನಾಟಿ ಮಾಡಿದ್ರೆ ನಮ್ಗೇನಾಗುತ್ತೆ, ಅಂಥ ಸಂದರ್ಭದಲ್ಲಿ ನಮಗೆ ಫಸಲು ಕಟಾವಿಗೆ ಬಂದಿದ್ದೇ ಆದಲ್ಲಿ ಒಳ್ಳೆ ಇಳುವರಿ ಅಥವಾ ಒಳ್ಳೆ ಲಾಭವನ್ನು ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪಪ್ಪಾಯ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಆಗಲೇ ಹೇಳಿದೆ, ಬೇರೆ ವಾರ್ಷಿಕ ಬಹುವಾರ್ಷಿಕ ಬೆಳೆಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ಇದರಲ್ಲಿ ಅಧಿಕ ಸಾಂದ್ರ ಪದ್ಧತಿಗೂ ಕೂಡ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. 90ರಿಂದ 110 ಟನ್ನಷ್ಟು ಇಳುವರಿ ನಾವು 1 ಎಕರೆಯಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಬೇರೆ ಯಾವುದೇ ಹಣ್ಣುಗಳಿಂದನೂ ಕೂಡ ಅಷ್ಟು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ತುಂಬ ಕಡಿಮೆ ಅವಧಿಯಲ್ಲಿ ನಾವು ಈ ಬೆಳೆಯನ್ನು ಮಾಡಲಿಕ್ಕೆ ಸಾಧ್ಯ ಇರೋದ್ರಿಂದ ಕಡಿಮೆ ಹಿಡುವಳಿ ಇರುವಂಥ ರೈತರಿಗೂ ಕೂಡ ಇದು ತುಂಬ ಅನುಕೂಲವಾಗಿದೆ. ಮತ್ತೆ ಕಡಿಮೆ ಅವಧಿಯಲ್ಲಿ ಒಂದು ಒಳ್ಳೆ ಆದಾಯವನ್ನು ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಪಪ್ಪಾಯ ಬೆಳೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನಮ್ಮ ದೂರವಾಣಿ ಸಂಖ್ಯೆ 944 99 8 3747. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 944 99 8 3747. ಒಳ್ಳೆಯದು ಡಾಕ್ಟರ್ ಶ್ರೀಧರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಪ್ಪಾಯ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳನ್ನು ಕುರಿತು ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ವಂದನೆಗಳು ಸರ್. ಇದುವರೆಗೆ ಪಪ್ಪಾಯ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಶ್ರೀಧರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.